ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಬೆಂಡೆಕಾಯಿ ಕರಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ನೋಡಿ, ಬೆಂಡೆಕಾಯಿ ಸಾಂಬಾರಿಗೆ 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ತೊಳ್ಕೊಂಡು ಹೀಗೆ ನೀಟಾಗಿ ಒರೆಸ್ಕೊಳ್ಬೇಕು. ನೋಡಿ, ನೀಟಾಗಿ, ಯಾಕಂದರೆ ನೀರಿನ ಅಂಶ ಇರಬಾರ್ದು. ಎಲ್ಲವೂ ಒರೆಸ್ಕೊಂಡು ಕಟ್ ಮಾಡ್ಕೊಂಡು ಬಿಟ್ಕೊಳ್ಬೇಕು. ಈ ಥರ ಡ್ರೈ ಆಗಿದ್ದರೆ ನಿಮಗೆ ಲೋಳೆ ಬರೋದಿಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲ ಒರೆಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಫ್ರೈ ಮಾಡೋಣ. ಒಂದು 3 ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ನೀವು ಒರೆಸ್ಬಿಟ್ಟು ಮಾಡಿದ್ರೆ ಲೋಳೆ ಬರೋದಿಲ್ಲ ಅಷ್ಟು. ನೋಡಿ, ಹೀಗೆ ನೀಟಾಗಿ ಎಲ್ಲ ಕಡೆ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ, ಆವಾಗ ಸಾಂಬಾರು ಚೆನ್ನಾಗಿರುತ್ತೆ. ನೋಡಿ, ಬೆಂಡೆಕಾಯಿ ಸಾಂಬಾರಿಗೆ ನೀವು ಫಿಶ್ ಹಾಕೋದು ನೋಡಿದ್ದೀರಾ? ಫಿಶ್ ಅಂದರೆ ಇದು ಸೀಗಡಿ ಮೀನು. ನೋಡಿ ಎಷ್ಟು ಸಣ್ಣದಾಗಿದೆ. ನೋಡಿ, ತುಂಬ ಸಣ್ಣದಿದೆ. ಇದನ್ನು ಕ್ಲೀನ್ ಮಾಡಿಕೊಂಡು ನೋಡಿಕೊಂಡು ಏನಾದರೂ ಇರುತ್ತಾ ನೋಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಒಂದು 3 ಟೈಮ್ಸ್ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ನೋಡಿ, ಈರುಳ್ಳಿ 1, 3 ಬ್ಯಾಡಗಿ ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಶುಂಠಿ ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ. ಇದನ್ನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅರ್ಧ ಕಡಿ ತೆಂಗಿನಕಾಯಿ. ಇದು ಮನೆಯಲ್ಲೇ ಮಾಡಿರೋವಂಥ ತರಕಾರಿ ಸಾಂಬಾರು ಪೌಡರು. ಇದು ಧನಿಯಾ ಪೌಡರು. ಎರಡನ್ನು ಸಾಂಬಾರು ಪೌಡರು, ತರಕಾರಿ ಸಾಂಬಾರು ಪೌಡರ್, ಧನಿಯಾ ಪೌಡರ್ ಬೇಕು ಅಂದರೆ ನಂದು ವಿಡಿಯೋನಲ್ಲಿ ನಾನು ಹಾಕಿದ್ದೀನಿ ನೋಡಿ, ಲಾಸ್ಟ್ ವೀಡಿಯೋಸ್ಗಳಲ್ಲಿ. ನೋಡಿ, ಇದು ಫ್ರೈ ಆಗಿದೆ. ಇದನ್ನು ಇದಕ್ಕೆ ಹಾಕ್ಕೊಂಡು ಜಸ್ಟ್ ಹಾಗೆ ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ ಸಾಕು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೈಸಾಗಿ. ನೋಡಿ, 5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ರುಬ್ಬಿರೋ ಮಸಾಲೆನ ಫ್ರೈ ಆಗಿದೆ. ಈಗ ಹಾಕ್ಕೊಳ್ಳೋಣ. ಅದಕ್ಕೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ತೆಳು ಮಾಡ್ಕೊಬೇಡಿ, ಚೆನ್ನಾಗಿರಲ್ಲ. ಈಗ ಅದು ಬಾಯ್ಲ್ ಆಗಲಿ, ಕುದೀಲಿ ಚೆನ್ನಾಗೆ. ನೋಡಿ, ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಹೀಗೆ ಹಾಕೋಣ. 2 ಮಸಾಲೆ ಮತ್ತು ಬೆಂಡೆಕಾಯಿ 2 ಒಟ್ಟಿಗೆ ಬೇಯಲಿ, ಸ್ವಲ್ಪ ಬಾಯ್ಲ್ ಆಗಲಿ. ನೋಡಿ, ಇಷ್ಟು ಇದಾಗಿರಲಿ, ಹದವಾಗಿರಲಿ. ಜಾಸ್ತಿ ತೆಳು ಬೇಡ, ಜಾಸ್ತಿ ಗಟ್ಟಿ ಬೇಡ. ಬೆಂದರೆ ಇವಾಗ ಸರಿ ಆಗುತ್ತೆ. ಬೆಂಡೆಕಾಯಿ ಮಸಾಲೆ ಎಲ್ಲ ಬೆಂದರೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿ. ಮತ್ತು ಹಾಗೆ ನೋಡಿ, ಬೆಂಡೆಕಾಯಿ ಬೆಂದಿದೆಯಾ? ಲೈಟಾಗಿ ಬೆಂದಿದೆ. ಈಗ ನಾವು ನೋಡಿ, ಡ್ರೈ ಫಿಶ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಡ್ರೈ ಫಿಶ್ ಇದು ಸೀಗಡಿ ಮೀನು ಅಂತಾರೆ ನೋಡಿ. ಚಿಕ್ಕದು ಹಾಕಿದ್ರೆ ಚೆನ್ನಾಗಿರುತ್ತೆ. ಡ್ರೈ ಫಿಶ್ ಹಾಕಿದ್ರೇ ಚೆನ್ನಾಗಿರುತ್ತೆ. ಹಸಿದೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಅದನ್ನು ಅದರೊಳಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ನೀರೆಲ್ಲ ಸೋರಿಸ್ಬಿಟ್ಟು ಹಾಕಿ. ಇದ್ರ ಜೊತೆ ಒಂದು 5 ನಿಮಿಷ ಬೇಯಲಿ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಬೇಯಿಸಿದ್ರೆ ಅದು ಫಿಶ್ ಎಲ್ಲ ಬೇಗ ಮುದ್ದೆ ಆಗಿಬಿಡತ್ತೆ. ನೋಡಿ, ಟೇಸ್ಟ್ ನೋಡೋಣ. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ನೀವು ಮಿಸ್ ಮಾಡ್ಕೋಬೇಡಿ, ಟ್ರೈ ಮಾಡಿ, ಸೂಪರಾಗತ್ತೆ. ಡ್ರೈ ಫಿಶ್ ಸಿಗಲ್ಲ ಅಂದ್ಕೋಬೇಡಿ, ಸಿಗುತ್ತೆ ಮಾರ್ಕೆಟ್ಗಳಲ್ಲಿ. ನೀವು ತಂದು ಮಾಡಿ. ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ನೋಡಿ, ರೆಡಿಯಾಗಿದೆ.